ವೆಲ್ಕಮ್ ಬ್ಯಾಕ್ ಟು KGA ವ್ಲಾಗ್. ನಾನು ನಿಮ್ಮ ಕಾವ್ಯ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಏನಪ್ಪ ಇದು ಜಾತ್ರೆ ವೈಬ್ ಅಂತ ಹೇಳಿಬಿಟ್ಟು. ಹೌದು, ಬ್ರಹ್ಮಾವರದಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಹ್ಮಾವರ ಉತ್ಸವ ಅಂತ ಹೇಳಿ ಮಾಡ್ತಾ ಇದ್ದಾರೆ. ದಿನಾಂಕ 10, 11, 12, 13, 14 5 ದಿನಗಳ ಕಾಲ ಬ್ರಹ್ಮಾವರ ಉತ್ಸವ ಅಂತ ಹೇಳಿ ನಡೆಯುತ್ತದೆ. ನೀವು ಕೇಳಬಹುದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 10 ಗಂಟೆಯ ತನಕ ಬ್ರಹ್ಮಾವರ ಉತ್ಸವ ನಡೆಯುತ್ತದೆ. ಬ್ರಹ್ಮಾವರ ಉತ್ಸವದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದರೆ, ಸೀರೆ ಮೇಳ, ಕೃಷಿ ಮೇಳ, ಮನೋರಂಜನೆಯ ಆಟ ಹಾಗೂ ಮನೆ ಸೆಳೆಯುವ ವಸ್ತುಗಳ ನೋಟ, ಪಕ್ಷಿ ಪ್ರದರ್ಶನ, ಆಯುರ್ವೇದ ಹಾಗೂ ಸ್ವದೇಶಿ ಉತ್ಪನ್ನ, ಗುಡಿ ಕೈಗಾರಿಕೆ, ಇನ್ನೂ ಹಲವಾರು ಮೇಳಗಳು ನಡೆಯುತ್ತದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಫೇಮಸ್ ಯೂಟ್ಯೂಬರ್ ಆದ ಬಡ್ಸ್ ಆ್ಯಂಡ್ ಬಡ್ಸ್ ಅವರು ಕೂಡ ಈ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರಬಹುದು ಎಷ್ಟು ವಿಭಿನ್ನ ರೀತಿಯ ವಸ್ತ್ರಗಳು ವಿನ್ಯಾಸಗಳನ್ನು ನೀವಿಲ್ಲಿ ನೋಡ್ತಾ ಇರಬಹುದು. ನೀವು ಎಣಿಸಿರಬಹುದು ಎಂಟ್ರಿ ಫೀಸ್ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು. ಹಾಗೇನಿಲ್ಲ ಫ್ರೆಂಡ್ಸ್, ಇಲ್ಲಿ ಉಚಿತ ಪ್ರವೇಶ. ಯಾರು ಬೇಕಾದರೂ ಎಷ್ಟೊತ್ತಿಗೆ ಬೇಕಾದರೂ ಬಂದು ಈ ಮೇಳದಲ್ಲಿ ಪಾಲ್ಗೊಳ್ಳಬಹುದು. ನೀವು ಬ್ರಹ್ಮಾವರ ಉತ್ಸವವನ್ನು ತುಂಬ ಎಂಜಾಯ್ ಮಾಡಬಹುದು. ಬನ್ನಿ ಫ್ರೆಂಡ್ಸ್, ನಮ್ಮೂರಿಗೆ ಒಂದು ಸಲ. ಹಾಗೂ ಆಹಾರ ಮೇಳ ಕೂಡ ಇಲ್ಲಿ ಇದೆ. ಆಹಾರ ಮೇಳದಲ್ಲಿ ತುಂಬ ವಿವಿಧ ರೀತಿಯ ಆಹಾರಗಳು ಇಲ್ಲಿ ನಿಮ್ಮ ಕಣ್ಣ ಮುಂದೆನೇ ಪ್ರಿಪೇರ್ ಮಾಡಿ ಬಳಸ್ತಾರೆ. ನೀವಿಲ್ಲಿ ನೋಡ್ತಾ ಇರಬಹುದು ಜಿಲೇಬಿಯನ್ನು ಹೇಗೆ ಬಿಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ನಂತರ ನಾವಿಲ್ಲಿ ಹೋಳಿಗೆಯನ್ನು ಸಹ ಟ್ರೈ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಚಿಕ್ಕು ಫ್ಲೇವರ್ ಹೋಳಿಗೆಯನ್ನು ನಾವಿಲ್ಲಿ ಟ್ರೈ ಮಾಡಿದ್ವಿ. ತುಂಬಾ ಒಳ್ಳೆ ಇತ್ತು. ಇದು ಒಂದು ಪೀಸಿಗೆ 30 ರೂಪಾಯಿ ಅಷ್ಟೇ ಫ್ರೆಂಡ್ಸ್. ನೀವಿಲ್ಲಿ ನೋಡ್ತಾ ಇರಬಹುದು. ನೋಡಿದ್ರಲ್ಲ ಎಷ್ಟೊಂದು ಮನೋರಂಜನೆಯ ಆಟಗಳು ಬಂದಿದೆ ಅಂತ ಹೇಳಿಬಿಟ್ಟು. ನಂತರ ಇಲ್ಲಿ ಸಸ್ಯ ಮೇಳ ಕೂಡ ಬಂದಿದೆ. ನೀವಿಲ್ಲಿ ನೋಡ್ತಾ ಇರಬಹುದು ಗುಡಿ ಕೈಗಾರಿಕೆ ಕೂಡ ಇಲ್ಲಿದೆ. ಇಲ್ಲೇ ತಯಾರಿ ಮಾಡಿಕೊಂಡು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಮಣ್ಣಿನ ಪಾತ್ರೆಗಳು ನೀವಿಲ್ಲಿ ಬಂದಿದೆ ಅಂತ ಹೇಳಿಬಿಟ್ಟು. ನಾವಿಲ್ಲಿ 1-2-3 ಪಾತ್ರೆ ತೊಗೊಂಡಿದ್ದೀವಿ. ನಂತರ ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು
ನಾವು ಮನೆ ಕಡೆಗೆ ಹೊರಟ್ವಿ. ನಾಳೆ ಕೂಡ ಬರ್ತೀವಿ. ನೀವು ಕೂಡ ಬನ್ನಿ ಹಾಗೂ ಮಿಸ್ ಮಾಡದೆ ಬ್ರಹ್ಮರ ಉತ್ಸವನ ನೋಡಿ. ಥ್ಯಾಂಕ್ ಯು.